ಜಸ್ ವೀಕ್ಷಕರ ಇದರದ ಸ್ಪೆಷಲ್ ರಿಪೋರ್ಟ್ಗೆ ಸ್ವಾಗತ. ನಾನ್ ಸಂಗೀತ. ಹೈದರಾಬಾದ್ ಕರ್ನಾಟಕ ಹಿಂದುಳಿದ ಪ್ರದೇಶ ಅಂತ ನಾವು ಈಗಾಗಲೇ ಕೇಳಿದ್ದೇವೆ. ಇತ್ತೀಚೆಗೆ ಹೈದರಾಬಾದ್ ಕರ್ನಾಟಕವು ಕೂಡ ಅಭಿವೃದ್ಧಿ ಪಥದತ್ತ ಸಾಗ್ತಾ ಇದೆ. ಗಾಂಧೀಜಿ ಕಂಡ ಕನಸಿನಂತೆ ಹಳ್ಳಿಗಳ ಉದ್ಧಾರದಿಂದ ಮಾತ್ರ, ಗ್ರಾಮಗಳ ಉದ್ಧಾರದಿಂದ ಮಾತ್ರ ದೇಶದ ಅಭಿವೃದ್ಧಿ ಸಾಧ್ಯ ಅಂತಕ್ಕಂಥ ಮಾತಿದೆ. ಆದ್ರೆ ಇತ್ತೀಚೆಗೆ ಅಧಿಕಾರಿಗಳ ನಿರ್ಲಕ್ಷ್ಯ, ದೌರ್ಜನ್ಯದಿಂದ ಹಳ್ಳಿಗಳು ಸ್ವಚ್ಛತೆಯನ್ನೇ ಕಾಣದೆ ಹೋಗ್ತದೆ. ಅಂತದೇ ಒಂದು ಘಟನೆ ಕೊಪ್ಪಳ ಜಿಲ್ಲೆ ಯಲಬುರ್ಗಾ ತಾಲೂಕಿನ ಮಲಕಸಮುದ್ರ ಗ್ರಾಮದಲ್ಲಿ ನಡೆದಿದೆ. ಎಸ್, 1 ವರ್ಷದಿಂದ ಸ್ವಚ್ಛತೆಯನ್ನೇ ಕಂಡಿಲ್ಲ ಈ ಹಳ್ಳಿ. ಕೊಳೆತು ನಾರುವ ಚರಂಡಿಗಳು, ಅಲ್ಲಲ್ಲಿ ಹಾಳು ಬಿದ್ದಿರ್ತಕ್ಕಂಥ ಕಸ ಕಡ್ಡಿ, ಮತ್ತೊಂದು ಕಡೆ ಊರಿನಲ್ಲೇ ಹರಿದು ಬರ್ತಕ್ಕಂಥ ಕೊಳಚೆ ನೀರು, ಇದಿಷ್ಟು ಈ ಗ್ರಾಮದಲ್ಲಿ ಕಾಣಸಿಗ್ತಕ್ಕಂತಹ ದೃಶ್ಯ. ಜಸ್ ವೀಕ್ಷಕರ, ಪ್ರತಿನಿತ್ಯ ಓಡಾಡೋ ಮಕ್ಕಳು, ವೃದ್ಧರು ಕೂಡ ಈ ಚರಂಡಿ ನೀರನ್ನ ದಾಟ್ಕೊಂಡೇ ಓಡಾಡಬೇಕು. ಅದು ಕೂಡ ಮೂಗು ಮುಚ್ಕೊಂಡು ಓಡಾಡುವಂತಹ ದುರ್ನಾತದ ಪರಿಸ್ಥಿತಿ ಈ ಗ್ರಾಮದಲ್ಲಿ ಎದುರಾಗಿದೆ. ಕಳೆದ 1 ವರ್ಷದಿಂದ ಕೂಡ ಈ ಗ್ರಾಮದ ಚರಂಡಿಗಳ ಸ್ವಚ್ಛತೆಯನ್ನು ಮಾಡಿಲ್ಲ. ಎಲ್ಲೆಲ್ಲಿ ದುರ್ನಾತ ಹೊಡಿತಾ ಇದೆ ಅಲ್ಲೂ ಕೂಡ ಸ್ವಚ್ಛತೆಯನ್ನ ಮಾಡಿಲ್ಲ. ಈ ಮಲತಾಯಿ ಧೋರಣೆ ನಮ್ಮ ಹಳ್ಳಿಗೆ ಮಾತ್ರ ಯಾಕೆ ಅಂತ ಅಲ್ಲಿನ ಸದಸ್ಯರು, 4 ಸದಸ್ಯರಿದ್ದಾರೆ, 2 ವಾರ್ಡ್ಗಳಿದೆ ಮಲಕಸಮುದ್ರ ಗ್ರಾಮದಲ್ಲಿ. ಈ ಗ್ರಾಮದ ಸದಸ್ಯರ ಬೇಡಿಕೆಗೂ ಕೂಡ ಕ್ಯಾರೆ ಅಂತ ಇಲ್ಲ PDO. ಎಸ್, ಇವತ್ತಿನ ಸ್ಪೆಷಲ್ ರಿಪೋರ್ಟ್ ಕೊಪ್ಪಳ ಜಿಲ್ಲೆ ಯಲಬುರ್ಗಾ ತಾಲೂಕಿನ ಮಲಕಸಮುದ್ರದ ಬಗ್ಗೆ. ಬನ್ನಿ ನೋಡೋಣ ಹೇಗಿದೆ ಈ ಹಳ್ಳಿಯ ಸ್ಥಿತಿ. ವೀಕ್ಷಕರೇ, ಈ ದೃಶ್ಯದಲ್ಲಿ ನೀವು ನೋಡ್ತಾ ಇರ್ಬೋದು ಕೊಳಚೆ ನೀರು ಯಾವ ರೀತಿ ಹರಿತಾ ಇದೆ ಅಂತಕ್ಕಂಥದ್ದನ್ನ. ಮಕ್ಕಳು, ವೃದ್ಧರು ಓಡಾಡುವಂತಹ ಜಾಗ, ಪ್ರತಿನಿತ್ಯ ಇಲ್ಲಿ ಎಷ್ಟು ಜನ ಬೀಳ್ತಾರೆ ಅಂತ ಲೆಕ್ಕನೇ ಇಲ್ಲ. ಇದರ ಬಗ್ಗೆ ಇವಾಗೂ ಕೂಡ ನಾವು ಮನವಿಯನ್ನ ಮಾಡಿದ್ದೇವೆ. ಇವಾಗ ಕೂಡ ಇದ್ರ ಬಗ್ಗೆ ಅಷ್ಟಾಗಿ ಗಮನ ಹರಿಸ್ತಾ ಇಲ್ಲ. ನಮ್ಮ ಸಮಸ್ಯೆಗೆ ಪರಿಹಾರ ನೀವಾದ್ರೂ ಕೊಡಿ ಅಂತ ಮಾಧ್ಯಮದ ಮೊರೆ ಹೋಗಿದ್ದಾರೆ ಈ ಗ್ರಾಮಸ್ಥರು. ಪಂಚಾಯಿತಿಗಳ ಅಭಿವೃದ್ಧಿಗೆ, ಗ್ರಾಮಗಳ ಅಭಿವೃದ್ಧಿಗೆ ಸರ್ಕಾರ ನೂರಾರು ಯೋಜನೆಗಳನ್ನ ಕೊಡುತ್ತೆ. 15ನೇ ಹಣಕಾಸಿನ ಯೋಜನೆಯಂತಹ ಹಲವಾರು ಯೋಜನೆಗಳು ಗ್ರಾಮಗಳ ಸ್ವಚ್ಛತೆಗಂತಾನೆ ಮೀಸಲಿರ್ತವೆ. ಇಂತಹ ಹಣಕಾಸಿನ ಯೋಜನೆಗಳಿದ್ರು ಕೂಡ, ಕರ ವಸೂಲಿಗಳಿದ್ರು ಕೂಡ ಈ ಅಧಿಕಾರಿಗಳ ನಿರ್ಲಕ್ಷ್ಯ ಮಾತ್ರ ಇನ್ನು ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ಈ ಹಳ್ಳಿಯನ್ನ ನೋಡಿದ್ರೆ ನಿಜಕ್ಕೂ ಅಸಹ್ಯ ಅನ್ಸುತ್ತೆ. ಎಲ್ಲಿ ಬೇಕಲ್ಲಿ ಕೊಳಚೆ ನೀರು ಸರಾಗವಾಗಿ ಹರಿದು ಹೋಗ್ತಾ ಇದೆ. ಒಂಥರ ಕೆರೆ ನೋಡ್ದಂಗ ಆಗುತ್ತೆ ಕೊಳಚೆ ನೀರು ಹರಿಯೋದನ್ನ. ತೇಲ್ತಾ ಇರ್ತಕ್ಕಂಥ ಪ್ಲಾಸ್ಟಿಕ್ಕು, ಅದರಲ್ಲೇ ಓಡಾಡ್ತಕ್ಕಂಥ ಮಕ್ಕಳು, ಆ ಚರಂಡಿ ಗೊಬ್ಬು ಎದ್ದು ನಾರ್ತಾ ಇರುವಂಥದ್ದು. ಇದರಿಂದ ಎಷ್ಟೋ ಜನಕ್ಕೆ ಚಿಕನ್ ಗುನ್ಯಾ ಬಂದಿರುವಂಥದ್ದು, ಡೆಂಗ್ಯೂ ಜ್ವರ ಬಂದಿರತಕ್ಕಂಥದ್ದು. ಇತ್ತೀಚೆಗೆ ಸಾಂಕ್ರಾಮಿಕ ರೋಗಗಳು ಹೆಚ್ಚಾಗ್ತಾ ಇದೆ. ಆದರೆ ಇದರ ಜವಾಬ್ದಾರಿಯನ್ನ ಹೊತ್ತು ಸರಿಯಾದ ಕ್ರಮವನ್ನ ನಿರ್ವಹಿಸಬೇಕಾಗಿರ್ತಕ್ಕಂಥ ಅಧಿಕಾರಿಗಳ ನಿರ್ಲಕ್ಷ್ಯವೇ ಇದಕ್ಕೆ ನೇರ ಹೊಣೆ ಅಂತ ಹೇಳ್ಬೋದು. ನಮ್ಮ ಗ್ರಾಮದಲ್ಲಿ ಕಸವನ್ನ ಎತ್ತ ಹಾಕೋಕ್ಕೂ ಕೂಡ ಯಾವುದೇ ರೀತಿಯಂತ ಸಮರ್ಪಕ ವ್ಯವಸ್ಥೆ ಇಲ್ಲ. ಪಕ್ಕದ ಚಿಕ್ಕಮ್ಯಾಗೇರಿ ಗ್ರಾಮಕ್ಕೆ ಬರುವಂತಹ ಕಸದ ವಾಹನ ನಮ್ಮ ಗ್ರಾಮಕ್ಕೆ ಬರೋದಿಲ್ಲ. ಕಸವನ್ನ ವಿಲೇವಾರಿ ಮಾಡ್ತಕ್ಕಂತಹ ಏನು ಕೆಲಸದವರು ಇದ್ದಾರೆ, ಅವರು ಕೂಡ 2 ಜನ ಇದ್ದಾರೆ. ಒಂದು ಕಸದ ವಾಹನ ಇದೆ, ಅದನ್ನು ಕೂಡ ನಮ್ಮ ಹಳ್ಳಿಗೆ ಕಳಿಸ್ತಾ ಇಲ್ಲ. ಈ ಹಳ್ಳಿಗಳ ಜನರು ನಮಗೆ ಚೀಮಾರಿ ಹಾಕ್ತಿದ್ದಾರೆ, ಹಿಡಿ ಶಾಪ ಹಾಕ್ತಿದ್ದಾರೆ. ಸದಸ್ಯರಾಗಿರೋ ನಮ್ಮ ಮಾತನ್ನೇ PDO ಕೇಳ್ತಾ ಇಲ್ಲ. ಈ ವಿಚಾರದಲ್ಲೂ ಕೂಡ PDOಗಳು ರಾಜಕೀಯ ನಡೆಸ್ತಾ ಇದ್ದಾರೆ ಅಂತಕ್ಕಂಥ ನೇರ ಹೊಣೆಯನ್ನ ಅಲ್ಲಿನ ಗ್ರಾಮಸ್ಥರು ಮತ್ತು ಸದಸ್ಯರು ಮಾಡ್ತಿದ್ದಾರೆ. ನಮ್ಮ ಹೆಸರು ಬಸವರಾಜ್ ಬಿಸರಟ್ಟಿ ಅಂತೇಳಿ, ಚಿಕ್ಕಮೇಗೇರಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರೋ ಮಲಕಸಮುದ್ರ ಗ್ರಾಮದ 1ನೇ ವಾರ್ಡಿನ ಗ್ರಾಮ ಪಂಚಾಯತ್ ಸದಸ್ಯರು ನಾವು. ಸರ್, ನಿಮ್ಮ ವಾರ್ಡಿನಲ್ಲಿ ಅಂದರೆ 1ನೇ ವಾರ್ಡಿನಲ್ಲಿ ಸಾಕಷ್ಟು ಚರಂಡಿಗಳು ಗಬ್ಬೆದ್ದು ನಾರ್ತಾ ಇದ್ದಾವೆ, ತುಂಬಿ ಹರಿತಾ ಇದ್ದಾವೆ. ಇದ್ರ ಬಗ್ಗೆ ನೀವೇನು ಹೇಳ್ತೀರಿ? ನಾವು ಇದ್ರ ಬಗ್ಗೆ ವಿಸ್ತಾರವಾಗಿ ಹೇಳ್ಬೇಕಂದ್ರೆ ಭಾಳ ಸಮಸ್ಯೆ ಜಗ್ಗದವ್ರಿ. ಆದರೂ ನಾವು 1 ವರ್ಷದಿಂದ ನಮ್ಮ ಅಭಿವೃದ್ಧಿ ಅಧಿಕಾರಿಗಳು ನಾವು ಏಕೈಕ ಪದೇ ಅವ್ರ ಗಮನಕ್ಕೆ ತಂದ್ವಿ. ನಮ್ಮಲ್ಲಿ ರಸ್ತೆಗಳು ಕೆಟ್ಟವು, ಆಮೇಲೆ ಗಟ್ರಗಳು ಭಾಳ ತುಂಬಿಡ್ದವು. ಅವರಿಂದ ತೊಂದರೆ, ಜನರಿಗೆ ಚಿಕನ್ ಗುಂಡ ಬಂದೈತಿ, ಮಲೇರಿಯಾ ರೋಗ ಬಂದವು. ಆರೋಗ್ಯದಿಂದ ಜನ ಭಾಳ ಅಸ್ತವ್ಯಸ್ತ ಆಗಿಬಿಟ್ರೆ. ಯಾಕಂದ್ರೆ ಅದು ನಾವು ರಿಪೋರ್ಟ್ ಕೊಡ್ತೀವಿ ನಿಮ್ಗೆ. ನಾವು ಗೌರ್ಮೆಂಟ್ ಹಾಸ್ಪಿಟಲ್ಲಿ ಅವ್ರನ್ನ ಅಡ್ಮಿಟ್ ಮಾಡಿ ಅವ್ರ ತೊಂದರೆಗಳನ್ನು ನಾವು ನಿಭಾಯಿಸೋಕೆ ಹೋಗ್ಬೇಡ್ರೆ ನಮ್ಗೆ ದಮ್ ಬರ್ತೈತಿ. ಯಾಕಂದ್ರೆ ಮನೆಗೆ ಹೋದ್ರೆ ನೀವು ಆರೋಗ್ಯ ಕೊಡ್ರಿ, ನಮಗೆ ಹೊಸದಾಗಿ ಸ್ವಚ್ಛತೆ ಮಾಡಿಕೊಡ್ರಿ, ಹೊರತಾಗಿ ನಿಮ್ಮ ಮೆಂಬರ್ಗೆ ನಾವು ಯಾವುದು ಬೇಡನ್ನ ಜನ ಹೇಳಿಕೆ ಹೇಳ್ತಾರೆ ನಮಗೆ. ಈ PDOಗಳು ಏನು ಹೇಳ್ತಾರೆ ಅದ್ರ ಬಗ್ಗೆ? PDO ಒಳಗೆ ಅವ್ರು ಏನೈತ್ರಿ, ನಾವು ಪದೇ ಹೇಳ್ಕೊಂತ ಬಂದ್ವಿ. ಅವರು ಅಭಿವೃದ್ಧಿ ನಮ್ಮ ಕಡೆ ಮೊನ್ನೆ ಒಂದು ಗ್ರಾಮ ಸಭೆ ಮಾಡಿದ್ವಿ.
ಜನರೊಳಗೆ ನೋಡ್ರಿ ಹೇಳ್ರಿ ಇಲ್ಲಿ ಸ್ವಲ್ಪ ಈ ಥರ ತುಂಬಿತೆಲ್ಲ ಮಾಡಿರಿ ಅಂತೇಳಿ ಆ ಗಟ್ರನ ಹಾರಿ ಬಂದ್ರೆ ಹೊರತಾಗಿ ಅದನ್ನು ಹೊಳ್ಳಿ ನೋಡಲಿಲ್ಲ ಅವರು. ಅಭಿವೃದ್ಧಿ ಮಾಡ್ಸೋಣ ಅಂತ ಹೇಳಿಲ್ಲ, ಇವತ್ತಿಯಾರು ನಮಗೆ ಅದನ್ನು ಮಾಡ್ಸೋನು ಗಟ್ರ ಮಾಡಿಸ್ರಿ ಅಂತ ಏನೂ ಹೇಳಿಲ್ಲ, ಮಾಡ್ತೀನಂತಲೂ ಹೇಳಿಲ್ಲ. ಹೀಗಾಗಿ ಆ ಉದ್ದೇಶಕವಾಗಿ ನಾವು AS ಸಾಹೇಬ್ರಿಗೆ ಹೋಗಿ ಕಂಪ್ಲೇಂಟ್ ಮಾಡಿ ಬಂದ್ವಿ. ನೋಡಿರಿ ಎವ್ರಿತಿ ಅಧಿಕಾರಿ ನಮಗೆ PDO ಸಾಹೇಬ್ರು ನಮ್ದು ಏನೋ ನಮ್ಮ ಮಾತು ಸ್ಪಂದನೆ ಮಾಡ್ತಾಯಿಲ್ಲ, ಜನರು ನಮ್ಗೆ ಭಾಳ ತೊಂದರೆ ಕೊಟ್ಟಾರೆ, ಆಗೋಸ್ಕರ ಅಂತ AS ಸಾಹೇಬ್ರಿಗೆ ಕಂಪ್ಲೇಂಟ್ ಕೊಟ್ಟಿವಿ. ಅಲ್ಲಿ ರಿಸೀಟ್ ತೊಗೊಂಡ್ಬಂದ್ವಿ. ಅವ್ರು ಆಗಿ ತಕ್ಷಣ ಅವ್ರಿಗೆ PDO ಸಾಹೇಬ್ರಿಗೆ ಫೋನ್ ಹಚ್ಚಿ ನೋಡಿರಿ 17ನೇ ತಾರೀಕಿಗೆ ಕನಕ ಜಯಂತಿ ಇದೆ ಅಂತೇಳಿ ನಾವು ಮನಸ್ಸು ಮಾಡಿದಾಗ 17ರೊಳಗನೆ ನೀವು ಶುಕ್ರವಾರ ಮತ್ತು ಶನಿವಾರ 2 ದಿನದಾಗ ಅದನ್ನು ಈ ಕಾಮಗಾರಿ ಕೆಲಸಗಳು ಎಲ್ಲೇ ಕೂಲಿ ಕೆಲಸ ಮಾಡೋರಿಗೆ ಹತ್ತುತ್ತಾ ಅವ್ರಿಗೆ ಜನರಿಗೆ ಬರ್ತಕ್ಕಂಥ ಒಂದು ಮಾಡಿಸ್ರಿ, ನನಗೆ 2 ದಿನದಾಗ ನಿಮ್ಗೆ ರಿಪೋರ್ಟ್ ವಿಡಿಯೋ ಬೇಕು, ಆಡಿಯೋ ಬೇಕು, ಫೋಟೋ ಬೇಕು ನನಗಂತೇಳಿ AS ಸಾಹೇಬ್ರು ಹೇಳಿದಲ್ಲೇ ನಾವು ಒಪ್ಪಿಗೆ ಕೊಟ್ಟು ರಿಸಿಟ್ ತೊಗೊಂಬಂದಿವಿ. ಅದಕ್ಕೂ ಅವ್ರು ಗಮನ ತರಲಿಲ್ಲ. ಇವತ್ತು ಜಯಂತಿ ಇದ್ರ ಸಂಬಂಧ ನಮ್ಗೆ ಭಾಳ ತೊಂದರೆ ಐತಿ. ಜನರು ಪದೇ ಪದೇ ಚುಚ್ಚು ಮಾತನ್ನಕತ್ತಾರೆ. ಇವತ್ತಿಂಥ ಒಂದು ಕಾರ್ಯಕ್ರಮ ಐತಂದ್ರೆ ನೀವು ಸ್ವಚ್ಛತೆ ಮಾಡೋದು ಯೋಗ್ಯತೆ ಇಲ್ಲ ಅಂದ್ರೆ ನೀವು ರಾಜೀನಾಮೆ ಕೊಡ್ರಿ ನಮ್ಗೆ ಮೆಂಬರ್ ನೀವು ಅನ್ನೋ ಉದ್ದೇಶಕ್ಕೆ ಅಲ್ಲಿ ಮಟ್ಟಕ್ಕೆ ನಾವು ಮಾತಾಡಿ ಇವತ್ತು ಜನ. ನನ್ನ ಹೆಸರು ಉಮೇಶ್ ಚೆನ್ನಪ್ಪ ಒಡ್ಡರ್ ಅಂತಂದರೆ ಚಿಕ್ಕಮೇಗೇರಿ ಗ್ರಾಮ ಪಂಚಾಯತಿಯ ಮಲ್ಕಸಮುದ್ರದ 2ನೇ ವಾರ್ಡಿನ ಗ್ರಾಮ ಪಂಚಾಯತ್ ಸದಸ್ಯರು. ಸರ್, ಇಲ್ಲಿ ನಿಮ್ಮ ಒಂದು ಗ್ರಾಮದಲ್ಲಿ ಮಲಕಸಮುದ್ರ ಗ್ರಾಮದಲ್ಲಿ ಸಾಕಷ್ಟು ಗಟಾರ್ಗಳು ಚರಂಡಿಗಳು ತುಂಬಿ ಹರಿತಾ ಇದ್ದಾವೆ, ಸ್ವಚ್ಛತೆಯೇ ಇಲ್ಲ. ಇದ್ರ ಬಗ್ಗೆ ನೀವೇನು ಹೇಳ್ತೀರಿ ವಾರ್ಡ್ ಮೆಂಬರ್ ಆಗಿ? ಸರ್, ನಾವು ಸತತ ಒಂದು 8ರಿಂದ ಒಂದು ವರ್ಷದವರೆಗೂ ಸತತ PDO ಅವ್ರ ಗಮನಕ್ಕೆ ತರ್ತಾ ಇದ್ವಿ. ಅವರು ವಿಸಿಟ್ ಮಾಡಿ ಮಾಡ್ಸೋಣ, ಅದನ್ನೇ ಬೇರೆ ಉಡಾಪೆ ಉತ್ತರ ಹೇಳ್ತಾ ಈ ಗಟ್ರದಲ್ಲಿ ತುಂಬಿ ತೂಗ್ತಿರೋದನ್ನು ಅವ್ರ ಗಮನಕ್ಕೆ ಪ್ರತಿ ಸಾರಿ ತಂದ್ರೂ ಮತ್ತು US ಸಾಹೇಬ್ರಿಗೆ ಲೆಟರ್ ಮೂಲಕ ಮತ್ತು ಫೋನ್ ಮೂಲಕ ತಿಳಿಸಿದ್ವಿ. ಅವರು ಏನೂ ಗಮನಕ್ಕೆ ತೊಗೊಳ್ತಾ ಇಲ್ಲ. ಇವ್ರು PDO ಅವರು ಇಷ್ಟು ಗಟ್ರ ಗಲೀಜನ್ನು ಆರ್ತಿದ್ರು ಅವ್ರು ಬರೀ ನಿರ್ಲಕ್ಷ್ಯವನ್ನು ವಹಿಸ್ತಾ ಇದ್ದಾರೆ. ಈ ಅಭಿವೃದ್ಧಿ ನಮ್ಗೆ ತಿಳಿಯೋದಂತಾಗಿದೆ. ಚಿಕ್ಕಮೇಗೇರಿ ಸದಸ್ಯರು ರೀ ನಾವು. ಆದರೆ ಮಲ್ಕಸಮುದ್ರದಾಗಿಂದ 2ನೇ ವಾರ್ಡ್ನ್ಯಾಗ ರೀ. ಆದರೆ PDO ಅವರು ಏನು ಅರ್ಜಿ ಕೊಟ್ಟರು, ಏನು ಹೋಗಿ ನಮ್ಮ ಮನೆಯಾರು ಭೇಟಿ ಆದ್ರೂ ನಾವು ಭೇಟಿ ಆದ್ರೂ ನಮ್ಮ ಕೆಲಸ ಏನು ಕಿವಿ ಹಾಕೊಳಂಗಿಲ್ಲ ರೀ. PDOಗಳಿಗೆ ನೀವು ಲೆಟರ್ ಮುಖಾಂತರ ಕೊಟ್ಟಿದ್ದೀರಾ? ಎಲ್ಲ ಕಳಿಸಿದ್ರಿ. ಗಟಾರ ಮತ್ತು ಈ ಚರಂಡಿ ವ್ಯವಸ್ಥೆ ಬಗ್ಗೆ ಎಲ್ಲ ತುಂಬ ಹರಿತಾ ಇದ್ದಾವೆ, ಇದ್ರ ಬಗ್ಗೆ ಏನು ಹೇಳಿದ್ರು ಅವರು? ಅವ್ರು ಏನು ಹೇಳ್ತಾರೆ ರೀ, ಮಾಡೋಣ ಆಡ್ರಿ ಅಂತಾರೆ ರೀ. ಹಂಗೆ ಒಟ್ಟ ಕಿವಿ ಹಾಕೊಳಂಗಿಲ್ಲ, ಏನಿಲ್ಲ. ನೋಡೋಣ ಆಡ್ರಿ ಮಾಡಕ್ಕೆ ಬರ್ತಾಳೆ ಅಂತಾರೆ ರೀ. ಏನು ಕೆಲಸ ಇಲ್ಲ, ಏನಿಲ್ಲ. ತಾವು ಮೀಟಿಂಗಿನ ಕರೀಗಿಲ್ಲ ರೀ. ಅದಕ್ಕೂ ಗ್ರಾಮ ಸಭೆ ಅವನ್ನೆಲ್ಲ ಕರಿತಾರಮ್ಮ? ಇಲ್ಲ ಬಿಡ್ರಿ, ಈ ಸಲ ಕರ್ದೇ ಇಲ್ರಿ. ಎಷ್ಟು ದಿವಸ ಕರ್ದೇ ಇಲ್ರಿ. ವಾರ್ಡ್ ಸಭೆ ಎಲ್ಲ ಮಾಡ್ತೀರಿ ನಾವಿಲ್ಲಿ? ಈ ಸಲ ಇಲ್ಲ ಇಲ್ರಿ, ವಾರ್ಡ್ ಸಭೆನೂ ಇಲ್ಲ, ಏನಿಲ್ಲ ನೋಡ್ರಿ. ಚನ್ನಬಸಗೌಡ್ರು ಇದ್ದಾಗ ಚಂದಾಗನೇ ಇತ್ತು ರೀ. ಇವ್ರೇನು PDO ಅವ್ರು ಬಂದಾರಲ್ಲ, ಇವ್ರಿಗೆ ಅವಾಗಲಿಂದ ಏನು ಸರಿಯಾಗಿ PDO ಹೆಸರೇನು ರೀ? ಹೊಸದಾಗಿ ಬಂದಿರುವಂಥ PDO ಯಾವುದೇ ಸಭೆಗಳನ್ನು ಮಾಡ್ತಾ ಇಲ್ಲ. ಯಾವ ಸ್ವಚ್ಛತೆ ಬಗ್ಗೆ ಏನು ಹೇಳಿದ್ರು ಅವರು ಕ್ರಮ ಕೈಗೊಳ್ತಾ ಇಲ್ಲ. ಅದು ತಂದ ತಾವು ನಡೆಸ್ತಾರೆ. ಎಷ್ಟು ತಿಂಗಳಿಂದ ಅವರು ಎಷ್ಟು ವರ್ಷ ಆತ್ರಿ ಅವ್ರು ಬಂದು? ಈಗ 1 ವರ್ಷ ಆಯ್ತು. ನಮ್ಗೆ ಏನು ಇಲ್ರಿ. ಒಂದು ಚೆಕ್ ಕೊಟ್ರು ಮೊದಲು ಮಾಡಿ, ನಮ್ಗೆ ಏನು ನಡೆಯಂತ ಇಲ್ರಿ. ಕಾವೇರಿ ರೀ. ಎಷ್ಟನೇ ವಾರ್ಡ್ ಮೆಂಬರ್ ಇದ್ದೀರಾ ನೀವು ಇಲ್ಲಿ? 1ನೇ ವಾರ್ಡ್ ಮೆಂಬರ್ ರೀ. 1ನೇ ವಾರ್ಡಲ್ಲಿ ಮಲಕಸಮುದ್ರ ಗ್ರಾಮದಲ್ಲಿರುವಂಥ 1ನೇ ವಾರ್ಡಲ್ಲಿ ಸಾಕಷ್ಟು ಚರಂಡಿಗಳು ತುಂಬ ಹರಿತಾ ಇದ್ದಾವೆ. ಇದ್ರ ಬಗ್ಗೆ ನೀವೇನು ಹೇಳ್ತೀರಿ ಅಂತ? ಇದ್ರ ಬಗ್ಗೆ PDOಗಳು ನಮ್ಮ ಮಾತು ಕೇಳ್ತಾ ಇಲ್ರಿ. ನಾವು ಎಷ್ಟು ಹೇಳಿ ಸಾಕಾಗಿ ಹೋಯ್ತು. ಅವ್ರಿಗೆ ಒಟ್ಟ ಇಲ್ಲ, ನಮ್ಮ ಊರು ಅಂದ್ರೆ ಗಮನ ಹರಿಸೋಲ್ರಿ. ಒಟ್ಟ ಕೇರ್ಲೆಸ್ ಮಾಡಕತ್ಬಿಟ್ಟಾರಿ. ಸಾಕಾಯ್ತು ರೀ ನಮ್ಗೆ ಹೇಳಿ. ಸ್ವಚ್ಛತೆ ಬಗ್ಗೆ ಹೇಳಿದ್ದೀರಾ ಅವ್ರಿಗೆ? ಮನವಿ ಕೊಟ್ಟಿದ್ದೀರಾ PDOಗಳಿಗೆ? ರೀ ವಾದ ವರ್ಷ ಮಾಡಿಸಿರಿ, ಈ ವರ್ಷಿಂತನ ಬಿಡ ಒಟ್ಟ 6 ತಿಂಗಳಿಗೊಮ್ಮೆ ಅಂತ ಇರ್ತೈತೆ ರೀ. ಅದು ಒಟ್ಟು ಮಾತಾ ಕೇಳಲ್ರಿ ಅವ್ರಿಗೆ. 1 ವರ್ಷ ಆಗಕ್ಕೆ ಬಂತ್ರಿ, ಇನ್ನೂ 1 ತಿಂಗಳಾದ್ರೆ. ಒಟ್ಟು ಸ್ವಚ್ಛತೆ ಬಗ್ಗೆ ಗಮನ ವಹಿಸ್ತಾ ಇಲ್ಲ, ಹರಿಸೋಲ್ರಿ ಅವ್ರು. ಒಟ್ಟ ನಮ್ಮ ಊರಿಗೇನ ಬರ್ತಾನೆ ಇಲ್ಲ, ಭಾಳ ಹರಿಸೋಲ್ರಿ ಅವರು. ಬೇರೆ ಅಲ್ಲೇ ಇನ್ನು ಎಷ್ಟು ಸರಿ ಬಂದಿದ್ದಾರೆ ಇಲ್ಲಿ PDO? ಭಾಳ ಬರಲ್ರಿ, 1 ಸತೆ 2 ಸತೆ ಅಷ್ಟೇ ನೋಡ್ರಿ ಅವ್ರು ಬರೋದು. ಒಟ್ಟ ಮಾತನ್ನ ಕೇಳ್ತಾ ಇಲ್ರಿ. ನಮ್ಮನೇನು ಹಂಗತ್ತಿ ಇದನ್ನು ಮಾಡಕ್ಕೆ ಹತ್ಬಿಟ್ಟಾರಿ ಅವರು. ಒಟ್ಟಾರೆಯಾಗಿ ನೀವು ಗ್ರಾಮ ಪಂಚಾಯತಿಯಲ್ಲಿ ನಿಮ್ಮ ಒಂದು ಗ್ರಾಮಕ್ಕೆ ಬರ್ತಾ ಇಲ್ಲ ಅವರು? ಬರ್ತಾ ಇಲ್ರಿ, ನಮ್ಮ ಮಾತು ಕೇಳ್ತಾ ಇಲ್ರಿ ಅವರು. ಯಾರು ಮುಂದೆ ಮಾತಾಡ್ತಾರೋ ಅವ್ರದ್ದನ್ನ ಅಷ್ಟೇ ಮಾತು ಕೇಳ್ತಾರೆ. ನಮ್ಮ ಊರಿಗೆ ಬರ್ರಿ, ನಾವು ಸ್ವಲ್ಪ ಇದು ಮಾಡೋದು, ಒಟ್ಟ ಮಾತು ಕೇಳವಲ್ರಿ. ಒಟ್ಟ ಇಲ್ಲಿ ಜನರು ನಿಮ್ಮ ಬಗ್ಗೆ ಏನು ಹೇಳಂತಾರೆ? ಬೈತಾರ್ರಿ ನಮ್ಮನ್ನ. ಅವ್ರು ನಾವು ಹೋಗಿ ಹೇಳ್ತೀವಿ, ಹಿಂಗತಿ ಊರಾಗ ಹಿಂಗೆಲ್ಲ ಫಂಕ್ಷನ್ ನಡೀತಿರ್ತಾವೆ, ಎಲ್ಲರೂ ಮಕ್ಕಳಿಗೆಲ್ಲ ರೋಗ ಇದು ಏನು ಸ್ವಚ್ಛತೆನೇ ಇಲ್ರಿ ನಮ್ಮ ಇದ್ರಾಗ. ಟ್ಯಾಂಕ್ ಎಲ್ಲ ತುಂಬ ಇದಾಗ್ಬಿಟ್ಟ, ಗಲೀಜು ಆಗ್ಬಿಟ್ಟಾರ್ರಿ. ಹುಡ್ರಿಗೆಲ್ಲ ಕುತ್ತಿಗೆ ನೋವು, ಕಳ್ಬ ನೋವು, ಚಿಕನ್ ಗುನಿ ಇಂಥದ್ದೆಲ್ಲ ಮಕ್ಳಿಗೆ ಸಮ್ಗೆ ಬರಕತ್ಬಿಟ್ಟಾರ್ರಿ ಊರಾಗ. ಆದರೂ ಸಹ ಇವರು ಯಾವುದೇ ಕ್ರಮ ವಹಿಸ್ತಾ ಇಲ್ಲ. ಇಲ್ರಿ. ಬನ್ನಿ ಹಾಗಾದ್ರೆ ಮಲಕಸಮುದ್ರದ ಸದಸ್ಯರನ್ನ ಮಾತಾಡ್ಸ್ಕೊಂಡು ಬರೋಣ.
ಎಸ್ ವೀಕ್ಷಕರೇ, ಈಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ಮಲಕ ಸಮುದ್ರ ಗ್ರಾಮದ ಗ್ರಾಮ ಪಂಚಾಯಿತಿ ಸದಸ್ಯರಾಗಿರ್ತಕ್ಕಂತಹ ಬಸವರಾಜ್ ಬಿಸಿರೊಟ್ಟಿ ಅವರು. ಬನ್ನಿ ಅವರ ಹತ್ರ ಮಾತಾಡೋಣ. ಎಸ್ ಬಸವರಾಜ್ ಅವರೇ, ಏನಿದು ಪ್ರಕರಣ? ಯಾಕೆ ನಿಮ್ಮೂರಿನಲ್ಲಿ 1 ವರ್ಷದಿಂದ ಕೂಡ ಸ್ವಚ್ಛತೆಯನ್ನ ಮಾಡಿಲ್ಲ? ಹೌದು ಮೇಡಮ್, ನಾವು ಸ್ವಚ್ಛತೆ. ಹಲೋ, ಹೇಳಿ ಸರ್, ಕೇಳಿಸ್ತಾ ಇದೆಯಾ ನನ್ನ ಧ್ವನಿ? ಕೇಳಿಸ್ತೀವಿ ಮೇಡಮ್. ಸರ್ ಹೇಳಿ ಸರ್. ನಾವು ಪದೇ ಮಲ್ಸಮ ಗ್ರಾಮದಿಂದ ನಾವು ಮೆಂಬರ್ ಪ್ರತಿ ಸಲ ಮೀಟಿಂಗ್ ಹೋದ್ರು ಏನಂತ ಹೇಳಿದ್ರೆ ಸ್ವಚ್ಛತೆಗಾರರು ಇದ್ರಿ ಮೇಡಮ್ ಅಲ್ಲೇ. ಸರ್, ಇಡೀ ನಮ್ಮ ಚಿಕ್ಕಮೇರಿ ಗ್ರಾಮ ಪಂಚಾಯತಿ ಇಬ್ಬರು ಸ್ವಚ್ಛತೆಗಾರರನ್ನ ನಮ್ಮ ಊರಿಗೆ 1 ವಾರದಲ್ಲಿ 1 ದಿನ ಕಳ್ಸಂತ ಹೇಳಿದ್ರು ಮೇಡಮ್. ಸರ್, ಒಂದಿನ ಕಳ್ಸಂತಂದ್ರು ಒಟ್ಟ 1 ದಿನ ಕಳ್ಸಕತ್ತೆ ಇರಲ್ಲ. ನಮ್ಮಲ್ಲಿ 1 ರಿಂದ 2 ವರ್ಷ ಆದ್ರೆ ವಾಹನ ಬಂದು ಆ ವಾಹನನ ಇಲ್ಲಿ ಏನೋ ಕಸಬುಟ್ಟಿಯಲ್ಲಿ ನಮ್ಮ ಊರೊಳಗೆ ಗಾಡಿ ಕಳ್ಸ್ರಿ, ನಾವು ಏನೋ ಹೊರಗಡೆ ಚಲಿಸ್ತೀವಿ ಅಂತಂದ್ರೆ ಗಾಡಿನೂ ಕಳ್ಸಕ್ತಾ ಇರಲಿಲ್ಲ. ಎಷ್ಟು ದಿನಕ್ಕೊಂದ್ಸರಿ ಚರಂಡಿಗಳನ್ನ ಕ್ಲೀನ್ ಮಾಡಿಸ್ಬೇಕು ಅಂತ ಇದೆ ಸರ್? ನಾವು ಈಗ ಪ್ರತಿ ತಿಂಗಳು ಮೀಟಿಂಗ್ ಹೋದ್ರು ಹೇಳೋದು ಬರೋದು ಮೇಡಮ್. ಆ ಅಧಿಕಾರಿಗಳು ಏನ್ ಮಾಡ್ತಾರೆ, ಬರ್ತೀನಿ ಅಂತ ಬರಕ್ ತಯಾರಿಲ್ರಿ. ನಾ ಏನೇ ಬಂದ್ರು ಬಂದು ನೋಡಿ ಮಾಡ್ತೀನಿ ಅಂತಂದ್ರಿ ಮೇಡಮ್. ಅದೇ ಮಾಡ್ತೀನಿ ಅಂತ ಹೇಳಕ್ ತಯಾರಿಲ್ಲ, ಮಾಡಿ ಅಂತ ಹೇಳಕ್ ತಯಾರಿಲ್ಲ. ಅವ್ರು ಸ್ವಚ್ಛತೆಗಾರನು ಕಳ್ಸಕ್ಕೂ ತಯಾರಿಲ್ಲ. ಇವಾಗ PDO ನಿಮ್ ಗ್ರಾಮಕ್ಕೆ ಭೇಟಿ ನೀಡಿಲ್ವಾ ಒಂದ್ಸರಿನು? PDO ಮೀಟಿಂಗ್ ಯಾವ್ದೋ ಒಂದು ನಮ್ಮ ಗ್ರಾಮದ ಮೊನ್ನೆ ಮೀಟಿಂಗ್ ಬಂದಿದ್ರು ಮೇಡಮ್. ಅವ್ರೆಲ್ಲರೂ ಸಾರ್ವಜನಿಕ ನೋಡಿಲ್ಲ ಈ ತರ ತುಂಬೈತಿ ಅಂತಾನೆ ಹೇಳಿದ್ರಿ. ನೋಡ್ಕೊಂಡು ಹೋದ್ರು ನಾವು ಪದೇ ಹೇಳ್ತಾ ಇದ್ರು. ಮತ್ತೆ ಅಲ್ಲಿ ಸಾಹೇಬ್ರ ಹತ್ರ ಹೋದ್ರು ಅಲ್ಲೇನೈತೆ ನಾವು ಹೊಳ್ಳಿ ಬರ್ತೀನಿ ಅಂತ ಮೀಟಿಂಗ್ ಹೊತ್ತು ಹೋಗೋದು ಮೇಡಮ್. ಇಲ್ಲ ಅಡಿಟ್ ಐತೆ ಅಂತ ಹೇಳೋದು ಅವ್ರಿಗೆ ಅಪಾಯಿತ ಏನು ಮಾಡೋದು ಮೇಡಮ್ ಅಧಿಕಾರಿಗಳಿಗೇನು. ಹಿಂಗಾಗಿ ಪದೇ ಹೇಳ್ತಾ ಟೈಮನ್ನು ಓವರ್ ಮಾಡ್ತಾನೆ ಹೊರತಾಗಿ ಯಾವುದೇ ಥರದ ಜವಾಬ್ದಾರಿಯಿಂದ ಒಂದು ಅಧಿಕಾರ ವಜಿನಪ್ಪ ನಾನು ಎಲ್ಲ ಗ್ರಾಮ ಒಂದೇ ಥರ ನೋಡ್ಕೊಂತ ಹೋಗ್ಬೇಕಂತ ಅನ್ನೋದು ಜವಾಬ್ದಾರಿ ಇಲ್ಲ ಮೇಡಮ್ ಅವ್ರಿಗೆ. ಇವಾಗ ಮಾತಾಡಿದ್ರಿ ಅಂತ ಹೇಳಿದ್ವಿ, ಇವಾಗ ಏನು ಹೇಳಿದ್ರು ಸರ್? ಸಾಹೇಬ್ರು ಹೇಳಿದ್ರು. ನಾವು ಆ ಟೈಮಿಗೆ ನಾವು ಒಂದು ಮುಂಚೆಗೆ ಒಂದು ಬೇರೆ ಅವ್ರಿಗೆ ಹೇಳ್ಬೈದ್ವಿ, ಹಂಗ ಸೂಕ್ಷ್ಮ ಹಿಂಗೈತ್ರಿ ಸರ, ನಾವು ಅದನ್ನು ಸ್ವಲ್ಪ ಗಮನಕ್ಕೆ ತಂದು ಸಾಹೇಬ್ರಿಗೆ ಅಧಿಕಾರಿಗಳಿಗೆ ಅಭಿವೃದ್ಧಿ ಅಧಿಕಾರಿಗಳು ಹೇಳ್ರಿ ಸ್ವಲ್ಪ ಸ್ವಚ್ಛತೆ ಮಾಡಂತ ಹೇಳಿದ್ರು. ಹ್ಞೂ ಅಂತ ಹೇಳಿದ್ರಿ ಮೇಡಮ್. ಒಂದು ನಂಬರ್ ತಗೋದ್ರಿ ನಮ್ದು. ಸರ್, ಅಲ್ಲಿ ಫೋನ್ ಹತ್ತಿರಲ್ಲ, ಹೇಳ್ತೀನಿ ಅಂತೀರ, ಫೋನ್ ಹತ್ತಿಲ್ಲ, ಏನು ರೆಸ್ಪಾನ್ಸ್ ಮಾಡಲಿಲ್ಲ ಮೇಡಮ್. ಮತ್ತೊಂದು ಬೇರೆ ಏನು ಮಾಡಿದ್ವಿ, ನಾವು ಲೆಟ್ರ್ ಕೊಟ್ಟಿವಿ ಅವ್ರಿಗೆ. ಹಿಂಗಾದ್ರೆ ಆಗಲ್ಲ ಅಂತೇಳಿ ಲೆಟ್ರ್ ಕೊಟ್ರಿ ಮೇಡಮ್. ಲೆಟ್ರ್ ಕೊಟ್ಟು ಇನ್ವಾಯ್ಟ್ ಕೊಟ್ಟು ಅವರಿಂದ ರಿಸೀವ್ಟ್ ತೊಗೊಂಬಂದಿ ಮೇಡಮ್. ಅವರು ಆಗಿದ್ದಾಗ ತಕ್ಷಣ ಸಾಹೇಬ್ರದ್ದು PDO ಅಧಿಕಾರಿಗಳಿಗೆ ಫೋನ್ ಹಚ್ಚಿ ಹೇಳಿದ್ರು. ನಾವು ಏನಂದ್ರೆ 4 ದಿನದಿಂದ ನಾವು ಇಷ್ಟು ಪದೇ 1 ವರ್ಷ ಆದ್ರೆ ಮಾಡ್ತಾ ಇಲ್ಲ ಸರ್, ಸ್ವಲ್ಪ ಏನೋ ಗಮನಕ್ಕೊಂಡು ನೀವು ಹೇಳಿ ಮಾಡ್ತೀರಿ ಅಂತ ಹೇಳಿದ್ವಿ. ಆಯ್ತು ಅಂತ PDO ಅಧಿಕಾರಿಗಳಿಗೆ ಫೋನ್ ಹಚ್ಚಿ ಸಾಹೇಬ್ರು. ಆವಾಗ PDO ಅಧಿಕಾರಿಗಳೇ PDO ಸಾಹೇಬ್ರು ಸಾಹೇಬ್ರಿಗೆ ಅಂತ ಹೇಳಿದ್ರು, ಶುಕ್ರವಾರ ಶನಿವಾರ 2 ದಿನದೊಳಗೆ ನೀನು ಯಾವುದೇ ಕಾರಣಕ್ಕೂ JCP ವರ್ಕ್ ಆಗೋದು JCP ಮಾಡಿಸ್ರಿ, ಆಳಿಂದ ಕೆಲಸ ಮಾಡ್ಸಕತ್ತ ಆಳಿಂದ ಮಾಡಿಸ್ರಿ ಅಂತೇಳಿ ಸಾಹೇಬ್ರು ಹೇಳಿದ್ರಿ. ಸಾಹೇಬ್ರು ಹೇಳಿದ್ರು. ಅವಾಗ PDO ಸಾಹೇಬ್ರಿಂದ ಅಲ್ಲೇ ಉತ್ತರ ಬಂದಿತ್ತು. ಅವ್ರ ಹೇಳಿ ನಮ್ಮ ಸಾಹೇಬ್ರು ಮಾತಾಡಿದ್ರು, ನೋಡ್ರಿ ಸರ ನಮ್ದು ಅಡಿಟ್ ಇದೆ, ನಿನ್ನೇನು ಮೀಟಿಂಗ್ ಇದೆ ನಮ್ದು, ಹಿಂಗಾಗಿ ಮಾಡ್ತಾನೆ ಅಂತ ಹೇಳಿದ್ರು ಹೊರತಾಗಿ ಯಾವುದೇ ಥರದ ಇನ್ನೂ ಅವ್ರಿಗೆ ರೆಸ್ಪಾನ್ಸ್ ಬಂದಿಲ್ಲ, ಮಾಡ್ತಾ ಇಲ್ಲ ಮೇಡಮ್. 1 ವರ್ಷದಿಂದ ಕೂಡ ನಿಮ್ಮ PDOಗೆ ಆಡಿಟ್ ನಡೀತಿದೆಯಂತ ಸರ್? ಏನ ಮೇಡಮ್ ಅದಕ್ಕೆ ನಾವು ಎಲ್ಲಿ ಹೋದ್ರು ಅಲ್ಲಿ ಪಂಚಾಯತ್ಗೆ ಹೋದಂದ್ರೆ ನಾವು ಹೊರಗಡೆ ನಾನು ಎಲ್ರಿಗೂ ಹೋಗ್ತೀನಂತೆ ಅಲ್ಲಿ ಹೋದ್ಕೂಡ ಎಲ್ರಿಗೂ ಬಂದ್ಬಿಡೋದು ಮೇಡಮ್. ಈಗ ವಾರ 15 ದಿವಸ ಆಯ್ತಂದ್ರೆ ಇನ್ನೊಂದು ವನಗೇರಿ ಒಂದು ಪಂಚಾಯತಿ ಆಗೈತ್ರಿ ಅವ್ರಿಗೆ. ಆ ಪಂಚಾಯತಿಯಿಂದ ಹೋಗಿನಿ ಅಂತ ಹೇಳೋದು ಒಮ್ಮೆ 1 ವಾರ ಅಲ್ಲಿ ಇರ್ತಂತಂದ್ರೆ 2 ದಿನ ಅಲ್ಲಿರೋದು ಎಲ್ಲಿ ಇರಾಗಿಲ್ಲ. ಪಂಚಾಯತಿ ಸಿಗಲ್ರಿ. ನಮ್ಮ ಸಿಬ್ಬಂದಿ ಯಾರು ಏನೋ ಒಂದು ದುಡಿಕಣ ತೊಗೊಳಕ್ ಹೋತಂದ್ರೆ ನಾವು ಊರ ಬಂದು ವೆರಿಫಿಕೇಷನ್ ಮಾಡ್ಕೊಡ್ತೀನಿ ಅಂತ ದುಡಿಕಣ ಜೊತೆ ಅಪಚಯ ಮಾಡೇನ್ರಿ ಆ ಒಬ್ಬ ಒಳ್ಳೆ ಬಡವ ಮನುಷ್ಯರಿಗೆ. ಅವ್ರ ಹೆಸರೇನು ಸರ್? PDO ಹೆಸರೇನು ಸರ್? PDO ವೆಂಕಟೇಶ್ ನಾಯಕ್ ಅಂತ ಹೇಳಿ ಮೇಡಮ್. ವೆಂಕಟೇಶ್ ನಾಯ್ಕ್. ಓಕೆ ಸರ್. ಈಗ ಇಷ್ಟೆಲ್ಲ ಆದ್ರೂ ಕೂಡ ಈಗ ಒಂದ್ಸರಿನ ಅವ್ರು ಬಂದು ಈ ಸಮಸ್ಯೆನ ಬಗೆಹರಿಸ್ಬೇಕಂತ ಯಾವ ನಿಟ್ಟಿನಲ್ಲಿ ಕೂಡ ಕೆಲಸ ಮಾಡ್ತಿಲ್ಲ? ಇಲ್ಲ ಮೇಡಮ್. ಓಕೆ ಸರ್, ಥ್ಯಾಂಕ್ ಯು ಸರ್ ತಮ್ಮೆಲ್ಲ ಮಾಹಿತಿಗಾಗಿ. ಈಗ ನಾವು PDO ಕೂಡ ಸಂಪರ್ಕ ಮಾಡ್ತೀವಿ ಸರ್. ಆದಷ್ಟು ಬೇಗ ನಿಮ್ಮ ಹಳ್ಳಿನ ಸ್ವಚ್ಛತೆ ಮಾಡೋ ಕೆಲಸದಲ್ಲಿ ನಾವು ಕೂಡ ಒಂದು ಸಹಾಯವನ್ನ ಮಾಡ್ತೀವಿ ಸರ್ ನಿಮಗೆ. ಮೇಡಮ್ ಸ್ವಚ್ಛತೆ ಮಾಡೋ ಸತಿ ನಮ್ಮಲ್ಲಿ ಬರ್ರಿ ಗಂಟಲು ಮಕ್ಕಳಿಗೆ APD ಆಗ್ಬಿಡತ್ರಿ. ಆಮೇಲೆ ಡೆಂಗಿ ಜ್ವರ, ಚಿಕನ್ ಗುನ್ನೆ ಈ ತರ ಬಂದಕ್ಕೆ ತೊಂದರೆ ಅದಕ್ಕೆ ಜನ ನಮ್ಮನ್ನ ಚೀತೊಚ್ಚಿ ಇಲ್ಲೇ ಬಚ್ಚಲ್ ನೀರು ಸ್ನಾನ ಮಾಡಿದ್ರ ಬಚ್ಚಲ್ ನೀರು ಗಟ್ಟಕ್ಕೆ ಹೋಗ್ತಾ ಇಲ್ಲ, ಅಲ್ಲೇ ಸ್ಟಾಪ್ ಆಗೈತ್ರಿ. ಬಂದು ನೋಡಿರ್ಬೇಕಾರ ನಾವು ಹಂಗೆಲ್ಲ ರಿಪೋರ್ಟ್ ತೋರಿಸಿ ಅವ್ರು ನಮ್ಮ ಯಾರು ಮಲ್ಲಿಕಾರ್ಜುನ ಅವ್ರನ್ನ ಮತ್ತು ನಮ್ಮ ಮುತ್ತಣ್ಣವ್ರನ್ನ ಕರೆಸಿ ಹುಟ್ಟು ತೋರಿಸಿ ಅವತ್ತು 17ನೇ ತಾರೀಕಿಗೆ ನಮ್ದು ಊರಿನ ಕನಕ ಜಯಂತಿ ಇತ್ತು ಮೇಡಮ್.
ಆದ್ರೆ ನಾವು ಹೋಲ್ ಅಂತೇಳಿ ಮತ್ತೆ ಇಟ್ಟು ಬಿಡಿದ್ರೆ ನಾವು ಬರಲೇ ಇಲ್ಲ ಅಂತಂದ್ರೆ ಸುಮ್ಮನೆ ಲಾಸ್ಟ್ ಟೈಮ್ ಮಾಡಿದ್ ಮೇಡಮ್ ಅವ್ರ ಒಂದು ವರ್ಷ ಅಂದ್ರೆ ನಮಗೆಲ್ಲ ಗೋಳ ಬಿಡುದು ಮೇಡಮ್ ಅವ್ರ ಏನು ಅವ್ರು ಅಧಿಕಾರ ಮಾಡ್ತಾರೋ ಏನು ಇವರು ಏನ ರಾಜಕೀಯ ಮಾಡ್ತಾರೋ ಏನೋ ವೈಷಮ್ಯ ಏನೋ ನಮ್ಗೆ ಅದು ಅರ್ಥ ಆಗಲ್ಲ ಮೇಡಮ್ ಅವ್ರ. ಅದಕ್ಕೆ ನೀವೇ ಸರಿಯಾದ ಕ್ರಮ ತಗೋರಿ. ನಮ್ಗೆ ಆ ಪೀಡನ್ ಬೇಕೇ ಇಲ್ಲ, ನಾವು ಬೇರೆದವ್ರು ನಮ್ಗೆ ಕಳಿಸ್ಕೊಡಿ. ಇಲ್ಲ ಈಗ ಓಕೆ ಸರ್, ಓಕೆ, ಅದು ಅವರ ಆದ್ಯ ಕರ್ತವ್ಯ ಸರ್. ಅದು ಅವರು ಸ್ವಚ್ಛತೆಯನ್ನ ಹಳ್ಳಿಗಳನ್ನ ಮಾಡಿಸ್ಬೇಕಾಗಿರೋದು ಅವ್ರ ಕರ್ತವ್ಯ. ನೀವು ಕೂಡ ಟ್ಯಾಕ್ಸ್ ಕಟ್ತೀರಾ, ಕರ ವಸೂಲಿ ಆಗುತ್ತೆ, ಪಂಚಾಯತಿಗೆ ಎಲ್ಲಾ ರೀತಿಯಿಂದ ನಿಮ್ಮಿಂದ ಏನು ಹಣಗಳು ಹೋಗ್ಬೇಕಿರುತ್ತೋ ಅದೆಲ್ಲ ಹೋಗಿರುತ್ತೆ. ಅದನ್ನ ಮಾಡ್ಬೇಕಾಗಿರೋದು ಅವರ ಜವಾಬ್ದಾರಿ, ಅದನ್ನ ಎಚ್ಚರಿಸಬೇಕಾಗಿರೋದು ನಮ್ಮ ಜವಾಬ್ದಾರಿ. ಈಗ ನಾವು PDO ಕೂಡ ಸಂಪರ್ಕ ಮಾಡ್ತೇವೆ ಸರ್. ನೋಡಿ, ಜವಾಬ್ದಾರಿನ ಹೇಳ್ಸಿ ನಾವು ಪ್ರತಿ ಊರಿನಿಂದ ಟ್ಯಾಕ್ಸ್ ಕಟ್ತಾ ಇದ್ದೀರಿ. ಟ್ಯಾಕ್ಸ್ ಕಟ್ಟಿದಂತ ವ್ಯಕ್ತಿ ಕೇಳಕ್ ಹೋದ್ರೆ ನಿಮ್ದು ಅದರಲ್ಲಿ ಸ್ಪಂದನೆ ಇಲ್ಲ. ನಿಮ್ಮ ಊರು ನಿಮ್ಮ ಮನಿ ಹೊರಗಡೆ ಇದೆ, ಅಲ್ಲಿ AW ವರ್ಕ್ ಇದೆ ಸರ್. ಬಸ್ ಸ್ಟ್ಯಾಂಡ್ ಇಂದ ಹೋಗ್ತು ಹಳ್ಳತನ ಅದು AW ಸ್ಯಾಂಕ್ಷನ್ ಆಗೈತಿ, ಅವ್ರು ಬಿಟ್ಟು ಮಾಡ್ತೀರಿ, ನಾವು ಮಾಡ್ಸೋ ಕೆಲಸ ಅಲ್ಲ ಅಂತೇಳಿ ಅವ್ರು ಹೇಳ್ತಾನೆ ಮೇಡಮ್ ಅವ್ರ ಇವ್ರಿಗೆ ನಮ್ಮ ಊರ ಯುವಕರಿಗೆ ಹಿರಿಯರಿಗೆ ಅವರು ನಾವು ತುಂಬಿಸಲ್ಲ ಅಂದ್ರೆ ನಾವು ತುಂಬಿಸಿ ಅವ್ರು ಅದಕ್ಕೆ ಭಾಳ ಬೇಜವಾಬ್ದಾರಿ ಮಾಡ್ತಾರೆ ಮೇಡಮ್ ಅವ್ರ. ಓಕೆ ಸರ್, ಓಕೆ. ನಾವು ಗ್ರಾಮ ಸಭೆ ನಡುವಳಿಗೆ ಜನ ಏನು ಮಾಡಕತ್ತಾರ, ನೀವು ಅಧಿಕಾರ ಒಳಗೆ ಇದ್ರು ನಿಮ್ಮ ಕೈಲಿ ಮಾಡೋಕ್ಕಾಗಲ್ಲ, ರಾಜೀನಾಮೆ ಕೊಟ್ರೆ ನಾವು ಪೊಸಿಷನ್ಗೆ ಜನ ಬಂದಾರೆ. ಅದಕ್ಕೆ ನಮಗೆ ನೋವು ತಾಳಾರ್ದ್ರೆ US ಕಂಪ್ಲೇಂಟ್ ಮಾಡಿವಿ. ಅದಕ್ಕೆ ಅವ್ರಿಗೆ ಸ್ಪಂದನೆ ಮಾಡಲಾರ್ದಕ್ಕೆ ಮತ್ತು 4 ದಿನ ಲೇಟ್ ಆದ್ಕೆ ಮತ್ತೆ ನಿಮ್ಮವ್ರ ಮಾಧ್ಯಮದಲ್ಲಿ ತಿಳಿಸಿ ಅಂತೇಳಿ ಅವ್ರು ಲೆಟ್ರ್ ಕೊಟ್ಟು ಮೇಡಮ್ ನೀವು ನೋಡಿರಿ, ಗಮನಕ್ಕಿದೆ ನಿಮ್ಮ ಗಮನಕ್ಕೆ. ಮತ್ತೆ ಮುಂದೆ ಏನು ಆಗ್ಬೇಕು ಅಂತ ತಗೋಬೇಕು ನೀವು. ಅದರಿಂದ ನಾವು ಸಿದ್ಧ ನಾವೆಲ್ಲರಿಗೂ. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಎಸ್ ವೀಕ್ಷಕರೇ, ಈಗ ನಾವು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಕರೆ ಮಾಡಿದ್ವಿ, ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ ಮಹಾನುಭಾವರು. ಮೋಸ್ಟ್ಲಿ ನಮ್ಮ ವಾಹಿನಿಯ ಕರೆ ಬರುತ್ತೆ ಅಂತ ಗೊತ್ತಾಗಿ ಸ್ವಿಚ್ ಆಫ್ ಮಾಡ್ಕೊಂಡಿರಬಹುದು. ಅಧ್ಯಕ್ಷರ ಮೊಬೈಲ್ ಕೂಡ ಸ್ವಿಚ್ ಆಫ್ ಆಗಿದೆ. ಈಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ಮಾಲಕ ಸಮುದ್ರದ ಮತ್ತೋರ್ವ ಗ್ರಾಮ ಪಂಚಾಯಿತಿ ಸದಸ್ಯರಾಗಿರ್ತಕ್ಕಂತಹ ಉಮೇಶ್ ಅವರು. ಬನ್ನಿ ಅವ್ರ ಜೊತೆ ಮಾತಾಡೋಣ. ಸರ್, ನಾವು ನಿಮ್ PDOಗೆ ಫೋನ್ ಮಾಡಿದ್ವಿ ಸರ್, ಸ್ವಿಚ್ ಆಫ್ ಬರ್ತಾ ಇದೆ. ಮುಂಚೆ ನಮ್ ತಂಡ ಕೂಡ ಕಾಲ್ ಮಾಡಿತ್ತು, ನಮ್ಮ ವಾಹಿನಿಯಿಂದ ಕಾಲ್ ಬರುತ್ತೆ ಅಂತ. ಓಕೆ ಮಾತಾಡ್ತೀನಿ ಅಂತ ಹೇಳಿ ಪುನಃ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ. ನಿಮ್ಮ ಸಮಸ್ಯೆನ ಬಗೆಹರಿಸೋ ನಿಟ್ಟಿನಲ್ಲಿ ನಾವು ಕೂಡ ಪ್ರಯತ್ನ ಮಾಡ್ತಿದೀವಿ ಸರ್. ಆದ್ರೆ ನಿಮ್ PDO ನಮ್ಗೂ ಕೂಡ ಸಹಕಾರನ ಕೊಡ್ತಾ ಇಲ್ಲ ಸರ್. ಹೌದು ಮೇಡಮ್, ನಮಗಂತೂ ಅವ್ರದ್ದು 1.5 ವರ್ಷ ಹಾಕೋತ್ ಮೇಡಮ್. ಇಷ್ಟೇ ಬೇರೆ ಜನ್ಮ ತಿಂತಾರ್ರಿ, ಒಟ್ಟ ಒಂದ್ ಹೇಳ್ದು ಏನು ಮಾಡ್ತಾ ಇಲ್ಲ ಮೇಡಮ್. ಅಧ್ಯಕ್ಷರು ಕೂಡ ನಾವು ಕಾಲ್ ಮಾಡಿದ್ವಿ ಸರ್, ನಿಮ್ಮ ಪಂಚಾಯತಿ ಅಧ್ಯಕ್ಷರಿಗೂ ಕೂಡ. ಅಧ್ಯಕ್ಷರ ನಂಬರ್ ಕೂಡ ಸ್ವಿಚ್ ಆಫ್ ಇದೆ ಸರ್. ಹೌದಾ ಮೇಡಮ್? ಇವಾಗ ಕಾಲ್ ಮಾಡಿದ್ವಿ, ನಿಮ್ಮ ಯಲಬುರ್ಗಾ EO ನಂಬರ್ ಕೂಡ ಸ್ವಿಚ್ ಆಫ್ ಇದೆ. ಹ್ಞೂ. ಏನ್ ಸರ್ ಇವತ್ತೇನಾದ್ರೂ ಸಭೆ ಇದೆಯಾ ಪಂಚಾಯತಿಯಲ್ಲಿ? ಯಾವುದು ಸಭೆ ಇಲ್ಲ ಮೇಡಮ್, ನಾಳೆ ಇದೆ ಮೇಡಮ್ ಸಾಮಾನ್ಯ ಸಭೆ. ಇವತ್ತೇನಿಲ್ಲ ಮೇಡಮ್. ಎಷ್ಟು ದಿನಕ್ಕೊಂದ್ಸಲಿ ಬರ್ತಾರೆ ಸರ್ ಗ್ರಾಮಕ್ಕೆ? ಗ್ರಾಮಕ್ಕೆ ಯಾವ್ದಾರ ಗ್ರಾಮ ಸಭೆ ಅವು ಇದ್ದಾಗ ಅಷ್ಟೇ ಬರ್ತಾರೆ ಮೇಡಮ್, ಒಳ್ಳೆ ಬರಲ್ರಿ. ಈ ಮಲಕ ಸಮುದ್ರದಲ್ಲಿ ಎಷ್ಟು ಗ್ರಾಮ ಸಭೆ ಮಾಡಿದ್ದಾರೆ ಸರ್? ಗ್ರಾಮ ಸಭೆ ಒಂದು 3-4 ಆಗಿದಾವೆ ಮೇಡಮ್ ವರ್ಷದಲ್ಲಿ. 3-4 ಗ್ರಾಮ ಸಭೆಯಲ್ಲಿ ಕೂಡ ಅವರಿಗೆ ನಿಮ್ಮೂರಿನ ಸ್ವಚ್ಛತೆ, ನಿಮ್ಮೂರಿನ ಚರಂಡಿ, ನಿಮ್ಮೂರಿನ ಕೊಳಚೆ ನೀರು ಯಾವ್ದು ಕಾಣಿಸಿಲ್ವಂತ ಸರ್? ಎಲ್ಲ ತೋರಿಸಿದ್ವಿ ಮೇಡಮ್, ಎಲ್ಲ ಊರು ಅಷ್ಟು ಅಡ್ಡಾಡಿಸಿ ಅಷ್ಟು ತೋರಿಸಿದ್ವಿ ಮೇಡಮ್. ಎಲ್ಲ ವಿಸಿಟ್ ಮಾಡಿದ್ರೆ ಒಂದ್ಸರಿ ಅನುದಾನ ಇಲ್ಲ ಅಂತ ಹೇಳ್ತಾರೆ ಮೇಡಮ್, ಒಂದ್ಸರಿ ಈಗ ಯಾವುದು ಮಾಡೋಕ್ಕಾಗಲ್ಲ ಅಂತಂದು ಹೇಳ್ತಾರೆ ಮೇಡಮ್. 1 ವರ್ಷದಿಂದ ಅನುದಾನ ಬಂದಿಲ್ಲ? ಬಂದಿಲ್ಲ ಅಂತ ಹೇಳ್ತಾರೆ ಮೇಡಮ್. ಅದು ಮಲಕ ಸಮುದ್ರ ಗ್ರಾಮಕ್ಕೆ ಮಾತ್ರ ಬಂದಿಲ್ಲ? ಮಲಕಸಂದ್ರ ಗ್ರಾಮಕ್ಕೆ ಅಷ್ಟೇ ರೀ. ಅಲ್ಲಿ ಸಿಬ್ಬಂದಿಗಳಾದ್ರೆ ಅವ್ರನ್ನ ಕಳಿಸಿ ಮಾಡಿಸ್ಕೊಡ್ರಿ ಅಂದ್ರೆ ಅವ್ರು ಬರೀ ಪೇಮೆಂಟ್ಗೆ ಅಷ್ಟೇ ಸೀಮಿತ ಆಗಿದ್ದಾರೆ ಮೇಡಮ್. ಅವರು ಸ್ವಚ್ಛತಾ ಸಿಬ್ಬಂದಿಗಳು? ಸ್ವಚ್ಛತಾ ಸಿಬ್ಬಂದಿಗಳು 2 ಇದಾರೆ ಮೇಡಮ್ ನಮ್ಮ ಪಂಚಾಯತಿಯಲ್ಲಿ. ಅವ್ರು ಅಲ್ಲಿ ನಮ್ಮ ಊರಿಗೆ ಒಟ್ಟ ಬರ್ತಾ ಇಲ್ಲ ಮೇಡಮ್. ಅಲ್ಲಿ ಎಷ್ಟು ಹಳ್ಳಿಗಳು ಬರುತ್ತೆ ನಿಮ್ಮ ಪಂಚಾಯತಿ ಅಂಡರ್ ಅಲ್ಲಿ ಸರ್? ಏನ್ ಮೇಡಮ್? ಎಷ್ಟು ಹಳ್ಳಿಗಳು ಬರುತ್ತೆ ನಿಮ್ಮ ಪಂಚಾಯತಿ ಅಂಡರ್ ಅಲ್ಲಿ? 4 ಹಳ್ಳಿಗಳು ಬರ್ತವೆ ಮೇಡಮ್. 4 ಹಳ್ಳಿಗಳು? ಹಾಂ ಮೇಡಮ್. 4 ಹಳ್ಳಿಗಳಿಗೆ 2 ಸ್ವಚ್ಛತಾ ಸಿಬ್ಬಂದಿಗಳಿದ್ದಾರೆ? 2 ಇದಾರೆ ಮೇಡಮ್. ಸ್ವಚ್ಛತಾ ವಾಹನ ಇದೆ ಸರ್? ಇದೆ ಮೇಡಮ್, ಅದು 1 ವರ್ಷ ಆಯ್ತು ರೀ, ಒಟ್ಟ ಬಂದಿಲ್ರಿ. ಡೀಸೆಲ್ದ ಬಿಲ್ ಮಾತ್ರ ಪೇಮೆಂಟ್ ಮಾಡ್ತಾರೆ ಮೇಡಮ್. ಪೇಮೆಂಟ್ ಮಾತ್ರ ಮಾಡ್ತಾರೆ ಮೇಡಮ್, ಡೀಸೆಲ್ ಇಂದ ಖರ್ಚು. ಆದ್ರೆ ಒಂದಿನ ನಮ್ಮ ಊರಿಗೆ ವಾಹನ ಬಂದಿಲ್ಲ ಮೇಡಮ್. ಓಕೆ ಸರ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಒಂದು ವಿಚಾರ ಅಂತೂ ನಮಗೆ ನಿಜವಾಗ್ಲೂ ಅರ್ಥವಾಗ್ತಿಲ್ಲ. ಕೇವಲ 4 ಹಳ್ಳಿಗಳನ್ನ ಹೊಂದಿರತಕ್ಕಂತ ಈ ಪಂಚಾಯತಿಯಲ್ಲಿ ಉಳಿದ 3 ಹಳ್ಳಿಗಳಿಗೆ ಸಿಗ್ತಕ್ಕಂತ ಸೌಲಭ್ಯಗಳು ಮಲಕ ಸಮುದ್ರ ಗ್ರಾಮಕ್ಕೆ ಯಾಕೆ ಸಿಗ್ತಾ ಇಲ್ಲ ಅಂತ. ಮಲಕ ಸಮುದ್ರ ಅಲ್ಲ, ನಿಜವಾಗ್ಲೂ ಈ ಗ್ರಾಮ ಅಕ್ಷರಶಃ ಕೊಳಕು ಸಮುದ್ರ ಆಗಿದೆ. ನೋಡ್ಬಹುದು ನೀವು ಯಾವ ರೀತಿ ಕೊಳಚೆ ನೀರು ಹರಿತಾ ಇದೆ ಅಂದ್ರೆ, ಕಾಲಿಟ್ರೆ ಅರ್ಧ ಅಡಿ
ಒಳಗೆ ಹೋಗುತ್ತೆ ಆ ಕೊಳಚೆಲಿ ಕಾಲು, ಅಷ್ಟು ಕೊಳಚೆ ನೀರು ಸರಾಗವಾಗಿ ಹರ್ಕೊಂಡು ಹೋಗ್ತಾ ಇದೆ ರಸ್ತೆಗಳಲ್ಲಿ. ಮನೆ ಅಕ್ಕಪಕ್ಕನೇ ಕೊಳಚೆ ನೀರು ಹರಿತಾ ಇದೆ, ಅಲ್ಲೇ ಮನೆ ಮುಂದೆನೆ ಹರಿತಾ ಇದೆ, ಅಲ್ಲೇ ಕುತ್ಕೊಂಡಿರ್ತಾರೆ ಹಿರಿಯರು ವೃದ್ಧರೆಲ್ಲ. ನಿಜಕ್ಕೂ ಅಕ್ಷರಶಃ ಕೊಳಚೆ ಸಮುದ್ರನೇ ಆಗಿದೆ ಮಲಕ ಸಮುದ್ರ ಗ್ರಾಮ. ಎಸ್, ನಮ್ ಜೊತೆ ನೇರ ಸಂಪರ್ಕಲಿದ್ದಾರೆ ನಮ್ಮ ಪ್ರತಿನಿಧಿ ಪ್ರತ್ಯಕ್ಷದರ್ಶಿಯಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಹಡಪದ್. ಬನ್ನಿ ಅವ್ರ ಜೊತೆ ಮಾತನಾಡೋಣ. ಎಸ್ ಮಲ್ಲಿಕಾರ್ಜುನ್, ನನ್ನ ಧ್ವನಿ ಕೇಳ್ತಿದ್ಯಾ? ಹಾ, ಕೇಳ್ತಾ ಇದೆ ಸಂಗೀತ. ಎಸ್, ಏನಿದು ಪ್ರಕರಣ ಮಲ್ಲಿಕಾರ್ಜುನ್? 1 ವರ್ಷದಿಂದ ಕೂಡ ಸ್ವಚ್ಛತೆ ನಡೆದಿಲ್ಲ ಮಲಕ ಸಮುದ್ರ ಗ್ರಾಮದಲ್ಲಿ. ಈ ಮೊದಲು ಈ ಮಲಕ ಸಮುದ್ರ ಗ್ರಾಮದಲ್ಲಿ ಒಳ್ಳೆ ಚೆನ್ನಾಗಿರುವಂತ ವಾತಾವರಣ ಇತ್ತು. ಬಟ್ ಈಗ ಏನಂತಂದ್ರೆ ಹೊಸ ಪಿಡಿಒ ಆಗಿರುವಂತ ವೆಂಕಟೇಶ್ ನಾಯಕ್ ಅವರು ಬಂದ್ಮೇಲೆ ಈ ಗ್ರಾಮವನ್ನ ಮಲತಾಯಿ ಧೋರಣೆಯಲ್ಲಿ ನೋಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಎಸ್, ಈ ಗ್ರಾಮದಲ್ಲಿ ಎಲ್ಲ ಇರೋ ಈ ಒಂದು ಗ್ರಾಮದಲ್ಲಿ 1700 ಜನಸಂಖ್ಯೆ ಇದ್ದು 2 ವಾರ್ಡ್ಗಳು ಬರುತ್ತೆ, 4 ಮೆಂಬರ್ಸ್ ಇರ್ತಾರೆ ಈ ಒಂದು ಗ್ರಾಮದಲ್ಲಿ. ಆದರೂ ಸಹ ಇಲ್ಲಿನ ಪಿಡಿಒ ವೆಂಕಟೇಶ್ ನಾಯಕ್ ಅವರು ಇದುವರೆಗೂ ಯಾವುದೇ ಸ್ವಚ್ಛತಾ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿಲ್ಲ ಮೇಡಮ್ ಇಲ್ಲಿ. ಓಕೆ. ಹಾಗೆ ಈ ಒಂದು ಗ್ರಾಮದಲ್ಲಿ ಸಾಕಷ್ಟು ಸೊಳ್ಳೆಗಳ ಕಾಟವಿದ್ದು ಯಾವುದೇ ಆರೋಗ್ಯ ಅಧಿಕಾರಿಗಳಾಗಲಿ ಭೇಟಿ ನೀಡಿಲ್ಲ. ಹಾಗೂ ಇಲ್ಲಿನ ಜನರಿಗೆ ಸಾರ್ವಜನಿಕರಿಗೆ ಸಾಕಷ್ಟು ಸಾಂಕ್ರಾಮಿಕ ರೋಗಗಳು ಹರಡಿದ್ದು, ಡೆಂಗ್ಯೂ ಹಾಗೂ ಚಿಕನ್ ಗುನ್ಯಾದಂತಹ ಸಾಕಷ್ಟು ರೋಗಗಳು ಈ ಒಂದು ಗ್ರಾಮಸ್ಥರಿಗೆ ಅಂಟಿಕೊಂಡಿವೆ ಅಂತಾನೆ ಹೇಳ್ಬೋದು. ಈಗ ಪ್ರೆಸೆಂಟ್ ಏನು ಓಡಾಡೋ ರಸ್ತೆಯಲ್ಲಿ ಕೂಡ ಕೊಳಚೆ ನೀರು ಹರಿತಾ ಇದೆ ಅಂತೆ, ಹೌದಾ ಮಲ್ಲಿಕಾರ್ಜುನ್? ಹೌದು ಸಂಗೀತ. ಈ ಒಂದು ಮೇನ್ ರಸ್ತೆ ಮಕ್ಕಳು ಓಡಾಡುವಂತ ರಸ್ತೆ ಹಾಗೂ ವೃದ್ಧರು ಓಡಾಡುವಂತ ರಸ್ತೆ ತುಂಬೆಲ್ಲ ಸಂಪೂರ್ಣವಾಗಿ ಚರಂಡಿ ನೀರು ತುಂಬಿ ಹರಿತಾ ಇದೆ. ಈ ತರ ಕಣ್ಣಿಗೆ ಕಂಡ್ರೂ ಸಹ ಪಿಡಿಒ ವೆಂಕಟೇಶ್ ನಾಯಕ್ ಅವರು ಒಂದು ದಿನನೂ ಸ್ವಚ್ಛತೆ ಕಾರ್ಯಕ್ರಮಕ್ಕೆ ಮುಂದಾಗಿಲ್ಲ ಅಂತಾನೆ ಹೇಳ್ಬೋದು. ಓಕೆ, ಥ್ಯಾಂಕ್ ಯು ಮಲ್ಲಿಕಾರ್ಜುನ್ ತಮ್ಮೆಲ್ಲ ಮಾಹಿತಿಗಾಗಿ. 2 ವಾರ್ಡ್ಗಳಿದೆ, 4 ಜನ ಸದಸ್ಯರಿದ್ದಾರೆ, ಒಂದು ಸ್ವಚ್ಛತಾ ವಾಹನ ಇದೆ. 4 ಸದಸ್ಯರಿರುವಂತಹ ಈ ಹಳ್ಳಿಗೆ 2 ಏನು ಸ್ವಚ್ಛತಾ ಕರ್ಮಿಗಳಿದ್ದಾರೆ. ಆದರೂ ಕೂಡ ಹಳ್ಳಿಯಲ್ಲಿರತಕ್ಕಂತಹ ಕೊಳಚೆ ಪ್ರದೇಶ ಮಾತ್ರ ಮುಕ್ತವಾಗಿಲ್ಲ. ಯಾಕೆ ಈ ಮಲತಾಯಿ ಧೋರಣೆ ನಮ್ಮ ಗ್ರಾಮಕ್ಕೆ ಮಾತ್ರ? ಪಿಡಿಒ ಅಂತೂ ಕ್ಯಾರೆ ಅಂತ ಇಲ್ಲ, ಇಒ ಕೂಡ ಬೇಕಾಬಿಟ್ಟಿಯಾಗಿ ಸ್ಪಂದನೆ ನೀಡ್ತಿದ್ದಾರೆ. ಇನ್ನು ಅಧ್ಯಕ್ಷರಂತೂ ನಮ್ಮ ಕೈಗೆ ಸಿಗೋದೇ ಇಲ್ಲ ಅಂತ ಗ್ರಾಮಸ್ಥರು ತಮ್ಮ ಅಳಲನ್ನ ತೋಡ್ಕೊಳ್ತಿದ್ದಾರೆ. ಇನ್ನೂ ಹಲವು ಪ್ರಕರಣಗಳಲ್ಲಿ ನೋಡ್ಬೋದು ನಾವು. ಸದಸ್ಯರುಗಳು ಅಷ್ಟಾಗಿ ನಮ್ಮ ಗ್ರಾಮದಲ್ಲಿ ಕೆಲಸನ ಮಾಡಲ್ಲ ಅಂತ ಒಂದಷ್ಟು ಹಳ್ಳಿಗಳಲ್ಲಿ ದೂರಿದ್ರೆ, ಈ ಹಳ್ಳಿಯಲ್ಲಿ ಸದಸ್ಯರೇ ಹೋಗಿ ಪಿಡಿಒಗಳಿಗೆ ಇಒಗಳಿಗೆ ಕೈಕಾಲಿಗೆ ಬಿದ್ದು ನಮ್ಮ ಹಳ್ಳಿಗಳನ್ನ ಸ್ವಚ್ಛ ಮಾಡಿಕೊಡಿ ಅಂತ ಹೇಳಿ ಗ್ರಾಮ ಸಭೆಗಳಲ್ಲೂ ಕೂಡ ಹಳ್ಳಿಯಲ್ಲಿ ಸುತ್ತಾಡಿಸಿ ಯಾವ ರೀತಿ ಗಲೀಜು ವಾತಾವರಣ ನಿರ್ಮಾಣ ಆಗಿದೆ ಅಂತ ತೋರಿಸಿದ್ರು ಕೂಡ ಈ ಅಧಿಕಾರಿಗಳು ಇಲ್ಲಿನ ಸ್ವಚ್ಛತೆಗೆ ಮುಂದಾಗ್ತಾ ಇಲ್ಲ. ಅನುದಾನ ಇಲ್ಲ ಅಂತಕ್ಕಂಥ ಒಂದು ಕಾರಣ, ಆಡಿಟ್ ನಡೀತಕ್ಕಂಥದ್ದು ಮತ್ತೊಂದು ಕಾರಣ. ಈ ರೀತಿ ಉಡಾಫೆ ಉತ್ತರಗಳನ್ನ ಕೊಡ್ತಿರ್ತಕ್ಕಂಥ ಅಧಿಕಾರ ವರ್ಗಗಳಿಗೆ ನಿಜವಾಗ್ಲೂ ನಾಚಿಕೆಗೀಡಾಗಬೇಕು. ನಮ್ಮ ಮನೆ ಮಾತ್ರ ಚೆನ್ನಾಗಿರ್ಬೇಕು, ನಾವು ಮಾತ್ರ ಆರೋಗ್ಯವಾಗಿರ್ಬೇಕು ಅಂತಕ್ಕಂಥ ನಿಮ್ಮ ಸ್ವಾರ್ಥದ ಬುದ್ಧಿ ಯಾವತ್ತು ನಿಸ್ವಾರ್ಥದ ಕಡೆ ತಿರುಗಿ ಹಳ್ಳಿಗಳ ಅಭಿವೃದ್ಧಿ ಆಗುತ್ತೋ ಆಗ ಮಾತ್ರ ದೇಶ ಅಭಿವೃದ್ಧಿ ಆಗಕ್ಕೆ ಸಾಧ್ಯ. ನಿಮಗೆ ಸರ್ಕಾರದ ಸಂಬಳ ಬೇಕು, ಓಡಾಡೋದಕ್ಕೆ ತಿನ್ನೋದಕ್ಕೆ ಸರ್ಕಾರದ ಊಟ ಬೇಕು, ಆದ್ರೆ ಸರ್ಕಾರದ ಕೆಲಸ ಸಾಮಾನ್ಯರ ಕೆಲಸ ಮಾತ್ರ ಬೇಡ ಅಂದ್ರೆ ನಿಜಕ್ಕೂ ನಾಚಿಕೆಗೇಡು ಅನ್ಸುತ್ತೆ ನಿಮಗೆ. ಇನ್ನಾದ್ರೂ ಈ ವರದಿ ಬಿತ್ತರ ಆದ್ಮೇಲಾದ್ರೂ ಪಿಡಿಒ ಅಧ್ಯಕ್ಷರು ಇಒಗಳು ಈ ಕಡೆ ಗಮನ ಕೊಟ್ಟು ಈ ಹಳ್ಳಿಗಳ ಸ್ವಚ್ಛತೆ ಕಾರ್ಯಕ್ಕೆ ಮುಂದಾಗ್ತಾರ? ಕಾದ್ ನೋಡ್ಬೇಕಿದೆ. ಇಂಥದೇ ಮತ್ತೊಂದು ಸ್ಪೆಷಲ್ ರಿಪೋರ್ಟ್ ನೊಟ್ಟಿಗೆ ಮತ್ತೆ ನಿಮ್ಮ ಮುಂದೆ ಬರಲಿದ್ದೇನೆ. ಅಲ್ಲಿವರೆಗೂ ನೋಡ್ತಾ ಇರಿ NKS TV4, ಇದು ನಿರಂತರ ಕಾರ್ಯಪಡೆ.